23-25 ತನಕ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾದಂತಹದನ್ನ ಕಟ್ಟಿಲ್ಲ. ಇಲ್ಲಿ 2 ಕೇಸ್ ಇದೆ. ಒಂದು ಅಕ್ರಮವಾಗಿ ಗಣಿಗಾರಿಕೆ ಮಾಡಿರುವಂತಹ ಅಪರಾಧ ಚಟುವಟಿಕೆ, ಇನ್ನೊಂದು ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂತಹ ದಂಡ. ಈ ಲೆಟರ್ ಆಫ್ ಇಂಟೆಂಟ್ ಅವಧಿಯನ್ನ ವಿಸ್ತರಿಸಬೇಕು ಅಂತ ಹೇಳ್ತಾರೆ. ಅಂತ ತರಾತುರಿ ಏನಿತ್ತು? ಈ ಅವಧಿಯನ್ನ, ಲೆಟರ್ ಆಫ್ ಇಂಟೆಂಟ್ ಹರಾಜು ಪ್ರಕ್ರಿಯೆ ಅವಧಿಯನ್ನ ಅಂತ ಹೇಳುವಂತ ಜರೂರತ್ತೇನಿತ್ತು? ಈ ಜರೂರತ್ತು ಯಾವ ಕಾರಣಕ್ಕಾಗಿದೆ? ಇಲ್ಲೇನಾದ್ರು ಭ್ರಷ್ಟಾಚಾರ ನಡೆದಿದ್ಯಾ, ಅಕ್ರಮ ನಡೆದಿದ್ಯಾ? ಕೇಂದ್ರ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರ ಪಿತೂರಿ ಮತ್ತು ಸಂಚಲ್ಲದೆ ಬೇರೆ ಯಾವುದೇ ರೀತಿಯಲ್ಲಿ ಅಲ್ಲಿ ಒಳ್ಳೆಯ ಅಭಿಪ್ರಾಯವಾಗಲಿ. ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ. ಇವತ್ತಿನ ಫೈಲ್ ಎಕ್ಸ್ಪೋಸೆ ಸಂಚಿಕೆಗೆ ತಮಗೆ ಸ್ವಾಗತ. ನೀವೆಲ್ಲ ಭ್ರಷ್ಟಾಚಾರದ ಬಗ್ಗೆ ಹಲವು ಸಂದರ್ಭಗಳಲ್ಲಿ ಹಲವು ವ್ಯಾಖ್ಯಾನಗಳನ್ನ ಕೇಳಿರ್ತೀರಿ. ಅದರಲ್ಲಿ ಬಹಳ ದೊಡ್ಡದು ಅಂದ್ರೆ ಕ್ರೋನಿ ಕ್ಯಾಪಿಟಲಿಸಂ, ಅಂದರೆ ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ, ವಿಶೇಷವಾಗಿ ಆಡಳಿತದಲ್ಲಿರುವಂತವರ ಕೃಪಾ ಕಟಾಕ್ಷದಿಂದ ಕೆಲವೊಂದು ಉದ್ಯಮಿಗಳು ಸ್ಪೆಷಲ್ ಪ್ರಿವಿಲೇಜಸ್ ನ ಪಡೆದುಕೊಂಡು ಸರ್ಕಾರದ ಪಾಲಿಸಿಗಳನ್ನ ತಮಗ್ ಬೇಕಾದ ಹಾಗೆ ಮಾಡಿಕೊಂಡು ಎಷ್ಟೋ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾದಂತಹ ಏನು ತೆರಿಗೆ ಇರಬಹುದು, ರಾಯಲ್ಟಿ ಇರಬಹುದು, ಇಂಥದ್ನೆಲ್ಲ ಮನ್ನಾ ಮಾಡಿಸ್ಕೊಂಡು ಹೇಗೆ ಅವರು ಬೆಳೀತಾರೆ. ಮತ್ತೆ ಚುನಾವಣೆಗಳ ಸಂದರ್ಭಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಉದ್ಯಮಿಗಳು ಸರ್ಕಾರದ ಅಥವಾ ರಾಜಕಾರಣಿಗಳ ಕೆಲವು ಕೃಪಾ ಕಟಾಕ್ಷದಿಂದಾಗಿ ಲಾಭ ಮಾಡಿಕೊಂಡಂತಹ, ಸಾವಿರಾರು ಕೋಟಿ ಲಾಭ ಮಾಡಿಕೊಂಡಂತಹ ಉದ್ಯಮಿಗಳು ಹೇಗೆ ಅವರು ಕ್ವಿಡ್ ಪ್ರೋ ಕೋ ರಾಜಕಾರಣಿಗಳಿಗೆ ಸಹಾಯ ಮಾಡ್ತಾರೆ ಚುನಾವಣೆಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಥವಾ ಅವರ ಆಸ್ತಿ ಪಾಸ್ತಿ ಬೆಳೆಸೋದಿಕ್ಕೆ ಅಂತ. ಇದು ಕ್ರೋನಿ ಕ್ಯಾಪಿಟಲಿಸಂ ನ ಒಂದು ಸಣ್ಣ ಕಿರು ಪರಿಚಯ. ನಮ್ಮ ದೇಶದಲ್ಲಿ ಈ ಕ್ರೋನಿ ಕ್ಯಾಪಿಟಲಿಸಂ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವು ರಾಜಕಾರಣಿಗಳು ಮಾತನಾಡ್ತಾ ಬರ್ತಿದ್ದಾರೆ. ಹಿಂದೆ 2014 ಸಂದರ್ಭದಲ್ಲಿ ಅಂಬಾನಿ ಅವರು ಹೇಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳ ಪರವಾಗಿ ಅವರಿಗೆ ಡೊನೇಷನ್ ಕೊಡ್ತಾರೆ, ಅವರಿಬ್ರು ಸಹ ಅಂಬಾನಿ ಅವರಿಗೆ ಬೇಕಾದವರು ಅನ್ನುವಂತಹ ಮಾತುಗಳನ್ನ ನಾವು ಹಲವು ಸಂದರ್ಭದಲ್ಲಿ ಕೇಳಿದ್ವಿ. ತದನಂತರ ಕಳೆದ 11-12 ವರ್ಷಗಳಲ್ಲಿ ಏನಾಗಿದೆ, ಅದಾನಿ ಅನ್ನುವಂತ ಹೊಸ ಆಟಗಾರ ಫೀಲ್ಡ್ ಬಂದಿದ್ದಾರೆ. ಇವರಿಗೆ ಮತ್ತೆ ಮೋದಿ ಅವರಿಗೆ ಗಳಸ್ಯ ಕಂಠಸ್ಯ. ಮೋದಿಯವರ ಸರ್ಕಾರದ ಅನೇಕ ಯೋಜನೆಗಳು, ಅನೇಕ ಪಾಲಿಸಿಗಳು, ನೀತಿ ನಿರೂಪಣೆಗಳು ಅದಾನಿಯವರ ಸಮೂಹದ ಏನು ಉದ್ಯಮಗಳಿವೆ ಅದಕ್ಕೆ ಲಾಭದಾಯಕವಾಗುವ ಹಾಗೆ, ಅದಕ್ಕೆ ಉತ್ತೇಜನ ಕೊಡುವ ಹಾಗೆ, ಅವರಿಗೆ ಮಾತ್ರ ವಿಶೇಷವಾದಂತಹ ಆದ್ಯತೆ ಸಿಗುವ ಹಾಗೆ ಇವೆ ಅನ್ನೋದನ್ನ ಹಲವು ಸಂದರ್ಭಗಳಲ್ಲಿ ಹಲವು ರಾಜಕಾರಣಿಗಳು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರು ಮಾತನಾಡ್ತಾ ಬರ್ತಾ ಇದ್ದಾರೆ. ಇದೇ ಇವತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಹಲವು ಸಂದರ್ಭಗಳಲ್ಲಿ ಅದಾನಿ ಮತ್ತು ಮೋದಿ ಅವರ ಗಳಸ್ಯ ಕಂಠಸ್ಯದ ಬಗ್ಗೆ ಮಾತನಾಡಿದ್ದಾರೆ. ಆ ಕೆಲವೊಂದು ಮಾತುಗಳಿಂದಾಗಿ ಅದಾನಿಯವರು ರಾಹುಲ್ ಗಾಂಧಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಸಹ ಹಾಕಿದ್ದಾರೆ. ಹಾಗಾದ್ರೆ ಅದಾನಿ ಅವರಿಗೆ ಬಿಜೆಪಿ ಪಕ್ಷದವರು ಬಿಟ್ಟು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರು ಯಾವುದೇ ರೀತಿಯ ಅನುಕೂಲ ಕೊಡುವ ಹಾಗೆ ಮಾಡಿಲ್ವಾ? ಅಥವಾ ಅದಾನಿ ಅವರು ಸರ್ಕಾರದ ಜೊತೆ, ಯಾವುದೇ ಸರ್ಕಾರದ ಜೊತೆ, ರಾಜ್ಯ ಸರ್ಕಾರಗಳ ಜೊತೆ ವ್ಯವಹರಿಸುವಾಗ ಕಾಂಗ್ರೆಸ್ ಪಕ್ಷದಲ್ಲಿರುವವರು ಬಹಳ ಶಿಸ್ತುಬದ್ಧವಾಗಿ, ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ ಅದಾನಿಯವರ ಜೊತೆ ವ್ಯವಹಾರಗಳನ್ನ, ಒಡಂಬಡಿಕೆಗಳನ್ನ ಮಾಡ್ಕೊಂಡಿದ್ದಾರಾ ಅಂತ ನಾವು ನೋಡಿದಾಗ, ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಅಧಿಕಾರದಲ್ಲಿದೆ. ನಾವು ಇವತ್ತು ಗಮನಿಸಿದಾಗ ಕರ್ನಾಟಕ ಸರ್ಕಾರದ ವಿಶೇಷ ಕೃಪಾ ಕಟಾಕ್ಷ ಹಲವು ಸಂದರ್ಭಗಳಲ್ಲಿ ಅದಾನಿಯವ್ರಿಗೆ ಹೋಗಿದೆ ಅನ್ನೋದನ್ನ ನಾವು ಈ ದಾಖಲೆಗಳ ಸಮೇತ ನೋಡ್ಬೋದು. ಕಲಬುರಗಿ ಕಾಂಗ್ರೆಸ್ ಪಕ್ಷದ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ. ಅಲ್ಲಿ 10 ಬಹಳ ದೊಡ್ಡ ದೊಡ್ಡ ಸಿಮೆಂಟ್ ಕಾರ್ಖಾನೆಗಳಿವೆ. ಅದರಲ್ಲಿ ACC ಲಿಮಿಟೆಡ್ ಸಹ ಒಂದು. ಅದು ಅದಾನಿ ಸಮೂಹದ, ಅದಾನಿ ಒಡೆತನದ ದೊಡ್ಡ ಸಿಮೆಂಟ್ ಕಾರ್ಖಾನೆ, ಸಿಮೆಂಟ್ ಕಂಪನಿ. ವಾರ್ಷಿಕ ಆದಾಯ ಈ ಕಂಪನಿಯದ್ದು ಸುಮಾರು 22,000 ಕೋಟಿ ರೂಪಾಯಿ. 2025ರಲ್ಲಿ ಸುಮಾರು 22,000 ಕೋಟಿ ರೂಪಾಯಿ ಆದಾಯ ಇರುವಂತಹ ಕಂಪನಿ. ಆದರೆ ಈ ACC ಕಂಪನಿ, ಅದಾನಿ ಮಾಲೀಕತ್ವದ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಟ್ಟು
850 ಕೋಟಿ 21,08,522 ರೂಪಾಯಿ ಹಣವನ್ನ ಬಾಕಿ ಇಟ್ಕೊಂಡಿದೆ. 100 ಕೋಟಿ 200 ಕೋಟಿ ಅಲ್ಲ, 850 ಕೋಟಿಗಿಂತ ಹೆಚ್ಚು ಹಣವನ್ನ ಈ ಎಸಿಸಿ ಲಿಮಿಟೆಡ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಬಾಕಿ ಉಳಿಸಿಕೊಂಡಿದೆ. ಇದು ಸುಮಾರು 4-5 ವರ್ಷಗಳ ಹಿಂದೆ ಆಗಿರುವಂತಹ ಒಪ್ಪಂದದ ಪ್ರಕಾರ 2021ರಲ್ಲಿ ಒಂದು ದೊಡ್ಡ ಸುಮಾರು 550 ಹೆಕ್ಟೇರ್ ಅಷ್ಟು ಭೂಮಿಯನ್ನ ಸಿಮೆಂಟ್ ಕಾರ್ಖಾನೆಗಳಿಗೆ ಯಾವ ರಾ ಮೆಟೀರಿಯಲ್ ಇರುತ್ತೆ ಸುಣ್ಣ ಆ ಸುಣ್ಣದ ಗಣಿಗಾರಿಕೆ ಮಾಡೋದಿಕ್ಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿಮೆಂಟ್ ಉತ್ಪಾದನೆಗೆ ಸುಣ್ಣದ ಕಲ್ಲು ಬಹಳ ಮುಖ್ಯ. ಅದೇ ಅದರ ಮುಖ್ಯ ರಾ ಮೆಟೀರಿಯಲ್. ಇದು ಕಲಬುರಗಿ ಜಿಲ್ಲೆಯ ವಾಡಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಅಲ್ಲಿ ಸುಮಾರು 550 ಹೆಕ್ಟೇರ್ ಅಂದರೆ 1400-1500 ಎಕರೆಗಳಷ್ಟು ವಿಶಾಲವಾದ ಜಾಗವನ್ನ ಈ ಸಿಮೆಂಟ್ ಕಾರ್ಖಾನೆಯವರಿಗೆ ಅಲ್ಲಿಯ ಸುಣ್ಣವನ್ನ ಗಣಿಗಾರಿಕೆ ಮಾಡೋದಿಕ್ಕೆ 2021ರಲ್ಲಿ ನೀಡಲಾಗಿತ್ತು. 3 ವರ್ಷ ಪ್ಲಸ್ 2 ವರ್ಷ ಒಟ್ಟು 5 ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ. ಆದರೆ ಎಸಿಸಿ ಸಿಮೆಂಟ್ ಕಾರ್ಖಾನೆಯವರು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ರಾಯಧನ ಎಷ್ಟಿತ್ತು ಈ 3 ವರ್ಷಗಳಲ್ಲಿ? ಮೊದಲ 3 ವರ್ಷಗಳಲ್ಲಿ ಅಂದ್ರೆ 492 ಕೋಟಿ 51 ಲಕ್ಷ ರೂಪಾಯಿ. ಅದರಲ್ಲಿ ಕೇವಲ 125 ಕೋಟಿ ರೂಪಾಯಿಯನ್ನ ಮಾತ್ರ ಅವರು ಕಟ್ಟಿದ್ದಾರೆ. ಅಂದ್ರೆ ಬಾಕಿ ಉಳಿದಿರುವಂತದ್ದು ಸುಮಾರು 367 ಕೋಟಿ ರೂಪಾಯಿಗಳು. ಅದರ ಜೊತೆಗೆ ಇವರು ಕಳೆದ 2 ವರ್ಷಗಳಲ್ಲಿ 23ರಿಂದ 25 ತನಕ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾದಂತಹದನ್ನ ಕಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ಸರ್ಕಾರದ ಉನ್ನತ ಮಟ್ಟದ ಸಮಿತಿ ಅವರಿಗೆ ಪೆನಾಲ್ಟಿ ಹಾಕಿದೆ. ಆ ಪೆನಾಲ್ಟಿಯ ಮೊತ್ತ 482 ಕೋಟಿ 69 ಲಕ್ಷ 65,137 ರೂಪಾಯಿ. ಇದು ಬಾಕಿ ಇದೆ. ಒಟ್ಟಾರೆಯಾಗಿ ಮೊದಲಿಗೆ 492 ಪ್ಲಸ್ ಕೋಟಿ ರೂಪಾಯಿಗಳ ರಾಯಧನ ಮತ್ತೆ ಪೆನಾಲ್ಟಿ ದಂಡ 482 ಕೋಟಿ. ಈ ಒಟ್ಟು ಇದರಲ್ಲಿ ಕೇವಲ 125 ಕೋಟಿಯನ್ನ ಮಾತ್ರ ಎಸಿಸಿ ಲಿಮಿಟೆಡ್ ಸರ್ಕಾರಕ್ಕೆ ಕಟ್ಟಿದೆ. ಉಳಿದಿರುವಂತಹದ್ದಾಗಲೇ ಹೇಳಿದಾಗೆ 850 ಕೋಟಿ 21 ಲಕ್ಷ 8,522 ರೂಪಾಯಿಗಳು. ಇದು ಒಂದು ಭಾಗ. ಇನ್ನೊಂದು ಭಾಗ ಸರ್ಕಾರಕ್ಕೆ ಕಟ್ಟಬೇಕಾದಂತ ರಾಯಧನ ಮತ್ತು ದಂಡವನ್ನ ಪೂರ್ತಿಯಾಗಿ ಕಟ್ಟದೆ ಈ ಎಸಿಸಿ ಲಿಮಿಟೆಡ್ ಕಾರ್ಖಾನೆಯವರು ಮುಂದುವರಿಸಿದಂತಹ ಅಕ್ರಮ ಗಣಿಗಾರಿಕೆ. ಅದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಇಲ್ಲೀಗಲ್. ಇದನ್ನು ನಾವು ಹೇಳ್ತಾ ಇಲ್ಲ, ಸರ್ಕಾರದ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರುವಂತಹ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಇಲ್ಲಿ 2 ಕೇಸ್ ಇದೆ. ಒಂದು ಅಕ್ರಮವಾಗಿ ಗಣಿಗಾರಿಕೆ ಮಾಡಿರುವಂತಹ ಅಪರಾಧ ಚಟುವಟಿಕೆ, ಇನ್ನೊಂದು ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂತಹ ದಂಡ. ಇವೆರಡನ್ನೂ ಸಹ 2 ವಿಶೇಷ ಪ್ರಕರಣಗಳು, ಪ್ರತ್ಯೇಕ ಪ್ರಕರಣಗಳು ಅಂತ ಹೇಳಿ ಕರ್ನಾಟಕದ ಕಾನೂನು ಇಲಾಖೆ ಸರ್ಕಾರಕ್ಕೆ ಒಂದು ವರದಿಯನ್ನ ಇತ್ತೀಚೆಗೆ ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ಈ 2 ವರ್ಷಗಳ ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ ಮುಂದಿನ 50 ವರ್ಷಗಳಿಗೆ ನಮಗೆ ಲೀಸ್ ಕೊಡಬೇಕು ಅಂತ ಹೇಳಿ ಎಸಿಸಿ ಲಿಮಿಟೆಡ್ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ. ಆಗ್ಲೇ ಹೇಳಿದ ಹಾಗೆ ಇದು 550 ಹೆಕ್ಟೇರ್ಗಳ ಗಣಿ ಗುತ್ತಿಗೆ. ಯಾವುದಕ್ಕೆ? ಗಣಿ ಗುತ್ತಿಗೆ ಸಂಖ್ಯೆ 2641 ಕಣ್ಣೂರ್ ವಾಡಿ ಲೈಮ್ಸ್ಟೋನ್ ಬ್ಲಾಕ್. ಈ ಸಂದರ್ಭದಲ್ಲಿ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕೆಲವೊಂದು ಚರ್ಚೆಗಳು ನಡೆಯಿತು. ಆ ಚರ್ಚೆಗಳ ಸಂದರ್ಭದಲ್ಲಿ ಆ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಸುರೇಶ್ ಅನ್ನುವಂತ ಅವರು ಕೆಲವು ಅಂಶಗಳನ್ನ ತಮ್ಮ ಟಿಪ್ಪಣಿಯಲ್ಲಿ ನಮೂದಿಸ್ತಾರೆ. ಆ ಟಿಪ್ಪಣಿಯಲ್ಲಿರುವಂತಹ 3 ಅಂಶಗಳು ಬಹಳ ಮುಖ್ಯವಾಗಿ ಏನ್ ಹೇಳುತ್ತೆ ಅಂದ್ರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಮುಖ್ಯವಾಗಿ ರಾಜಸ್ವ ಸಂಗ್ರಹಿಸುವ ಇಲಾಖೆ ಆಗಿದ್ದು, ಮುಖ್ಯಮಂತ್ರಿಯವರು ಇಲಾಖೆಯ ರಾಜಸ್ವ ಸಂಗ್ರಹಣೆಯ ಪ್ರಗತಿ ಪರಿಶೀಲನಾ ಸಭೆಗಳನ್ನ ನಡೆಸ್ತಾರೆ. ಮೊದಲನೇದು. 2ನೇ ಇದರಲ್ಲಿ ಅವ್ರು ಹೇಳ್ತಾರೆ, ಎಸಿಸಿ ಲಿಮಿಟೆಡ್ ನವರು ಹೊಂದಿರುವಂತಹ ಗಣಿ ಗುತ್ತಿಗೆ ಸಂಖ್ಯೆ 2641 ಮೇಲೆ ರಾಜಧನ ಮತ್ತು ದಂಡದ ಬಾಕಿ ಮೊತ್ತ ಒಟ್ಟು 850 ಕೋಟಿ ರೂಪಾಯಿಗಳು ಗಣಿ ಗುತ್ತಿಗೆದಾರರು ಪಾವತಿಸಬೇಕಾಗಿದ್ದು, ಈ ಮೊತ್ತವನ್ನ ಇಲ್ಲಿಯ ತನಕ ಪಾವತಿಸಿಲ್ಲ. ಕೋರ್ಟ್ ಅಲ್ಲಿ ಕೆಲವೊಂದು ಕೇಸುಗಳ ವಿಚಾರಣೆ ನಡೀತಾ ಇದೆ, ವಿಶೇಷವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಅನ್ನುವಂತ 2ನೇ ಅಂಶವನ್ನ ದಾಖಲಿಸ್ತಾರೆ. 3ನೇ ಇದರಲ್ಲಿ ಹೊಸದಾಗಿ ಹರಾಜಿನಲ್ಲಿ ಪಡೆದಿರುವ ಮತ್ತೊಂದು ಖನಿಜ ಬ್ಲಾಕ್ ಆದ ಕಣ್ಣೂರ್ ವಾಡಿ ಲೈಮ್ಸ್ಟೋನ್ ಬ್ಲಾಕ್ಗೆ ಕರಾರು ಅಮಲ್ ಜಾರಿಗಾಗಿ ಶಾಸನಬದ್ಧ ದಾಖಲೆಗಳು ಮತ್ತು ಅಂಡರ್ಟೇಕಿಂಗ್ ಸಲ್ಲಿಸಿದ್ದರೂ ಸಹ ಸದರಿ ಸಂಸ್ಥೆಯು ಈಗಾಗಲೇ ಹೊಂದಿರುವ ಮತ್ತೊಂದು ಗಣಿ ಗುತ್ತಿಗೆಗೆ ಅಂದ್ರೆ
850 ಕೋಟಿ ಬಾಕಿ ಏನ್ ಉಳಿಸ್ಕೊಂಡಿದ್ದಾರೆ, ಅದು ಉಳಿಸ್ಕೊಂಡಿರೋದ್ರಿಂದಾಗಿ ಹೊಸದಾಗಿ ಹರಾಜಿನಲ್ಲಿ ಪಡೆದಿರುವ ಮತ್ತೊಂದು ಗಣಿ ಗುತ್ತಿಗೆ ಅಮಲ್ ಜಾರಿ ವಿಚಾರವು ಅತಿ ಸೂಕ್ಷ್ಮ ಮತ್ತು ಪ್ರಮುಖ ವಿಷಯವಾಗಿದೆ. ಹಾಗಾಗಿ ಅಡ್ವೊಕೇಟ್ ಜನರಲ್ ರವರ ಕಾನೂನು ಅಭಿಪ್ರಾಯವನ್ನ ಪಡೆಯೋದು ಸೂಕ್ತ ಅಂತ ಹೇಳಿ ಅವರು ಆ ಟಿಪ್ಪಣಿಯಲ್ಲಿ ಬರೀತಾರೆ. ಆದ್ರೆ ಇದನ್ನ ಯಾವಾಗ ಬರೀತಾರೆ? 24/12/2025. ಈ ಸಂದರ್ಭದಲ್ಲಿ ಈ ಮುಂದಿನ ಹರಾಜಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಿಕ್ಕೆ ಲೆಟರ್ ಆಫ್ ಇಂಟೆಂಟ್ ಏನಿರುತ್ತೆ ಅದರ ಅವಧಿ ಮುಗಿತಾ ಬಂದಿರುತ್ತೆ. ಈ ಸಂದರ್ಭದಲ್ಲಿ ಸೆಕ್ರೆಟರಿ ಟು ಗವರ್ಮೆಂಟ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಒಂದು ತರಾತುರಿಯಲ್ಲಿ ಕಾನೂನು ಇಲಾಖೆ ಅಭಿಪ್ರಾಯ ಬರದೆ ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನು ಪಡೆದುಕೊಳ್ಳದೆ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಈ ವಿಚಾರವಾಗಿ ಏನ್ ಲೆಟರ್ ಆಫ್ ಇಂಟೆಂಟ್ ಅದು ಅವಧಿ ಮುಗಿತಾ ಇದೆ, ಹಾಗಾಗಿ ಅವಧಿ ಮುಗಿಯೋದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ. ಅದರಲ್ಲಿ ಕೆಲವೊಂದು ವಿಚಾರಗಳೆಲ್ಲ ಹೇಳ್ತಾರೆ, ಅವ್ರು ಇನ್ನೂ ಬಾಕಿ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ. ಆದರೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆಯದೇನೆ, ಕಾನೂನು ಇಲಾಖೆ ಅಭಿಪ್ರಾಯ ಬರೋದಕ್ಕೆ ಮೊದಲೇನೆ ಇವರು ಈ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಬರೀತಾರೆ. ಇವರು ಪತ್ರ ಬರೆದ 2 ದಿನಗಳಿಗೆ ಕಾನೂನು ಇಲಾಖೆಯ ಪತ್ರ ಬರುತ್ತೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಆ ಪತ್ರದಲ್ಲಿ ಹಾಲಿ ಕಾನೂನು ಸಚಿವ HK ಪಾಟೀಲ್ರು ಸಹಿ ಮಾಡಿರುತ್ತಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಈ ಯಾವುದೇ ಕಾರಣಕ್ಕೂ ACC ಲಿಮಿಟೆಡ್ ರವರಿಗೆ ಹರಾಜಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡಬಾರದು, ಅವರನ್ನ ಡಿಬಾರ್ ಮಾಡಬೇಕು ಅಂತ ಹೇಳ್ತಾರೆ. ಈ ಸುರೇಶ್ ಡೆಪ್ಯೂಟಿ ಡೈರೆಕ್ಟರ್ ಬರೆದಿರುವಂತಹ ಟಿಪ್ಪಣಿಗೆ ಸಹಮತವನ್ನ ಸೂಚಿಸಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವ ತಾಮ್ನೂರ್ ಮಲ್ಲಿಕಾರ್ಜುನ್ ರವರು ಸದ್ಯ ಲೆಟರ್ ಆಫ್ ಇಂಟೆಂಟ್ ಅವಧಿ ಮುಕ್ತಾಯವಾಗುತ್ತಿರುವುದರಿಂದ ಘನ ಉಚ್ಚ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗುವ ಪ್ರಕರಣಗಳ ಆದೇಶವನ್ನು ಪಾಲಿಸುವ ಷರತ್ತಿಗೆ ಒಳಪಟ್ಟು ಸದರಿಯವರಿಂದ ಪುನಃ ಅಫಿಡವಿಟ್ ಪಡೆದು ACC ಲಿಮಿಟೆಡ್ ರವರಿಗೆ ಆ ಬ್ಲಾಕ್ ಅನ್ನು ಎಕ್ಸಿಕ್ಯೂಟ್ ಮಾಡುವ ಕುರಿತಂತೆ ಮಾನ್ಯ ಅಡ್ವೊಕೇಟ್ ಜನರಲ್ ರವರ ಅಭಿಪ್ರಾಯವನ್ನು ಪಡೆದು ಸಲ್ಲಿಸಲು ಸೂಚಿಸಿದೆ ಅಂತ ಹೇಳಿ ಸಹಿ ಮಾಡಿ ಟಿಪ್ಪಣಿ ಬರೀತಾರೆ. ತಮ್ಮ ಇಲಾಖೆ ಅಧಿಕಾರಿಗಳ ಈ ಅಭಿಪ್ರಾಯವನ್ನ ಮೈನ್ಸ್ ಮಿನಿಸ್ಟರ್ SS ಮಲ್ಲಿಕಾರ್ಜುನ್ ಅಪ್ರೂವ್ ಮಾಡ್ತಾರೆ. ಇಲಾಖೆಯಿಂದ AGಗೆ ಪತ್ರ ಹೋಗುತ್ತೆ. AG ಅವರು ಇಲಾಖೆಗೆ ಪತ್ರ ಬರೆಯೋದಿಲ್ಲ, ಬದಲಿಗೆ ಅವರು ಕಾನೂನು ಇಲಾಖೆಗೆ ಪತ್ರ ಬರೀತಾರೆ, ಕಾನೂನು ಸಚಿವರಿಗೆ. ಆ ಕಾನೂನು ಸಚಿವರ ಅಭಿಪ್ರಾಯವನ್ನ ತೆಗೆದುಕೊಳ್ಳೋದಕ್ಕೆ ಮೊದಲೇನೆ ಇಲ್ಲೊಂದು ಸಂಚು ನಡೆಯುತ್ತೆ. ಯಾಕಂದ್ರೆ ಮುಂದಕ್ಕೆ ಈ ಹರಾಜನ್ನ ಮುಂದುವರಿಸಬೇಕು ಅಂದ್ರೆ ಲೆಟರ್ ಆಫ್ ಇಂಟೆಂಟ್ ಏನಿದೆ ಅದು ನಿಮ್ಗೆ ಗೊತ್ತಿರ್ಲಿ, 3/1/2026ಕ್ಕೆ ಈ ಹರಾಜು ಪ್ರಕ್ರಿಯೆ ಮುಗಿಬೇಕಾಗಿರುತ್ತೆ. ಹಾಗಾಗಿ ಆ ಲೆಟರ್ ಆಫ್ ಇಂಟೆಂಟ್ ಪ್ರಕಾರ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಆ ಅವಧಿಯನ್ನ ಅಂತ ಹೇಳಿ ಒಂದು ಸಂಚು ನಡೆಯುತ್ತೆ. ಈ ಸಂಚಿನಲ್ಲಿ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ ಅನ್ನುವಂಥದ್ದು ಇಲ್ಲಿ ನಮಗೆ ಕೆಲವೊಂದು ದಾಖಲೆಗಳ ಮೂಲಕ ಗೊತ್ತಾಗುತ್ತೆ. ಅಡ್ವೊಕೇಟ್ ಜನರಲ್ ರವರ ಅಭಿಪ್ರಾಯವನ್ನ ಪಡೆದುಕೊಂಡು ಅಥವಾ ಕಾನೂನು ಇಲಾಖೆ ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದುವರಿಯೋದಕ್ಕೆ ಮೊದಲೇನೆ ರೋಹಿಣಿ ಸಿಂಧೂರಿ ಅವರು ಸೆಕ್ರೆಟರಿ ಆಗಿರುವಂತಹ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ನಿಂದ ಕೇಂದ್ರ ಸರ್ಕಾರಕ್ಕೆ ಆ ಪತ್ರ ಹೋಗುತ್ತೆ. ಅದರಲ್ಲಿ ಕೆಲವೊಂದು ಷರತ್ತುಗಳು ಒಳಪಟ್ಟು ಈ ಲೆಟರ್ ಆಫ್ ಇಂಟೆಂಟ್ ಅವಧಿಯನ್ನ ವಿಸ್ತರಿಸಬೇಕು ಅಂತ ಹೇಳ್ತಾರೆ. ಅಂತ ತರಾತುರಿ ಏನಿತ್ತು? ಅಡ್ವೊಕೇಟ್ ಜನರಲ್ ರವರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಹೇಳಿದ್ರು, ಅದನ್ನ ಪಡೆಯದೆ, ಕಾನೂನು ಇಲಾಖೆ ಅಭಿಪ್ರಾಯವನ್ನ ಪಡೆಯದೆ, ಸರ್ಕಾರಕ್ಕೆ ಇನ್ನೂ 850 ಕೋಟಿ ರೂಪಾಯಿಗಳ ಬಾಕಿ ಉಳಿಸ್ಕೊಂಡಿರುವಂತಹ ಕಂಪನಿಯ ಪರವಾಗಿ ತರಾತುರಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡಿ ಈ ಅವಧಿಯನ್ನ ಲೆಟರ್ ಆಫ್ ಇಂಟೆಂಟ್ ಹರಾಜು ಪ್ರಕ್ರಿಯೆ ಅವಧಿಯನ್ನ ಅಂತ ಹೇಳುವಂತ ಜರೂರತ್ತೇನಿತ್ತು? ಈ ಜರೂರತ್ತು ಯಾವ ಕಾರಣಕ್ಕಾಗಿದೆ? ಇಲ್ಲೇನಾದ್ರು ಭ್ರಷ್ಟಾಚಾರ ನಡೆದಿದ್ಯಾ, ಅಕ್ರಮ ನಡೆದಿದ್ಯಾ? ಇದೆಲ್ಲ ನಮ್ಮ ಊಹೆಗೆ ಬಿಟ್ಟಿತ್ತು. ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ 2 ದಿನಗಳ ನಂತರ, ಕೇವಲ 2 ದಿನಗಳ ಒಳಗೆ, ನಂತರ ಅನ್ನೋದಕ್ಕಿಂತ 2 ದಿನಗಳ ಒಳಗೇನೆ ಕಾನೂನು ಇಲಾಖೆಯ ಸಚಿವರಿಂದ ಒಂದು ಪತ್ರ ಬರೆಯಲಾಗುತ್ತೆ. ಆ ಪತ್ರದಲ್ಲಿರುವಂತಹ ಅಂಶಗಳನ್ನು ನೋಡಿದ್ರೆ ತರಾತುರಿಯಲ್ಲಿ ಇವರು ಲೆಟರ್ ಆಫ್ ಇಂಟೆಂಟ್ ಎಕ್ಸ್ಟೆಂಡ್ ಮಾಡೋದಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರ ಪಿತೂರಿ ಮತ್ತು ಸಂಚಲ್ಲದೆ ಬೇರೆ ಯಾವುದೇ ರೀತಿಯಲ್ಲಿ ಅಲ್ಲಿ ಒಳ್ಳೆಯ ಅಭಿಪ್ರಾಯವಾಗ್ಲಿ ಅಥವಾ ಸರ್ಕಾರದ ಹಣವನ್ನ ಉಳಿಸಬೇಕು ಅನ್ನೋದಾಗ್ಲಿ ಯಾವುದೂ ಇರಲಿಲ್ಲ ಅನ್ನುವಂತಹದ್ದು ನಮ್ಗೆ ಖಾತ್ರಿ ಆಗುತ್ತೆ. ದಿ ಫೈಲ್ಗೆ ಲಭ್ಯವಿರುವ ದಾಖಲೆಗಳ ಪ್ರಕಾರ ಕಾನೂನು ಇಲಾಖೆ ಅಭಿಪ್ರಾಯ C&I ಮಿನಿಸ್ಟ್ರಿಗೆ ಹೋಗಿದ್ದು ಯಾವತ್ತು? 9ನೇ ತಾರೀಕು ಜನವರಿ 2026. ಹಾಗಿದ್ದಲ್ಲಿ ಸೆಕ್ರೆಟರಿ ಅವರಿಂದ, ಅದೇ ಇಲಾಖೆಯ ಕಾರ್ಯದರ್ಶಿಗಳಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಹೋಗಿರೋದು ಯಾವಾಗ? ಕೇವಲ 2 ದಿವಸಗಳ ಹಿಂದೆ, 7/1/2026. ಅಂದ್ರೆ ಇನ್ನೊಂದು ದಿವಸ 2 ದಿವಸ ಕಾದಿದ್ರೆ ಅವರಿಗೆ ಈ ವಿಚಾರವಾಗಿ ಬಹಳ ಸ್ಪಷ್ಟವಾದ ಅಭಿಪ್ರಾಯ, ಅಡ್ವೊಕೇಟ್ ಜನರಲ್ ಮತ್ತು ಕಾನೂನು ಇಲಾಖೆ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಸಿಗ್ತಾ ಇತ್ತು.
ಮತ್ತೆ ಅವರು ಈ ಪತ್ರವನ್ನ, ಯಾವ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಇದನ್ನ ಲೆಟರ್ ಆಫ್ ಇಂಟೆಂಟ್, ಇದನ್ನ ಪೀರಿಯಡ್ ಎಕ್ಸ್ಟೆಂಡ್ ಮಾಡಿ ಅಂತ ಬರೆದಿದಾರೋ ಅದನ್ನ ಬರೆಯೋದಿಕ್ಕೆ ಸಾಧ್ಯವೇ ಇಲ್ಲದಂತಹ ಅಭಿಪ್ರಾಯ ಕಾನೂನು ಇಲಾಖೆಯವರು ಬರೆದಿರುವಂತಹ ಪತ್ರದಲ್ಲಿದೆ. ಹಾಗಿದ್ದಲ್ಲಿ ಆ ಕಾನೂನು ಇಲಾಖೆಯವರು ಸ್ವತಃ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಸಹಿ ಮಾಡಿರುವಂತಹ ಪತ್ರದಲ್ಲಿ ಏನಿದೆ? ಅದರಲ್ಲಿ ಬಹಳ ಮುಖ್ಯವಾಗಿ ದ ರಿಕವರಿ ಕೆನಾಟ್ ಬಿ ಕನ್ಫೈನ್ಡ್ ಟು ದ ಪೆನಾಲ್ಟಿ ಫಿಗರ್ ಅಲೋನ್, ಅಂದ್ರೆ 850 ಕೋಟಿಗೆ ಇಲ್ಲಿ ನಿಲ್ಲಿಸಬಾರದು. ಅಕ್ರಮವಾಗಿ ದ ಸ್ಟೇಟ್ ಇಸ್ ಎಂಟೈಟಲ್ಡ್ ಟು ರಿಕವರ್ 100% ಆಫ್ ದ ಪ್ರೈಸ್ ಆಫ್ ದ ಮಿನರಲ್ ಇಲ್ಲಿಗಲಿ ಎಕ್ಸ್ಟ್ರಾಕ್ಟೆಡ್, ಅಂದ್ರೆ ಒಂದು ಪೈಸವನ್ನೂ ಬಿಡದೆ ಎಷ್ಟೆಲ್ಲ ಗಣಿಗಾರಿಕೆ ಮಾಡಿದ್ರು ಅದರ 100% ಪೂರ್ತಿಯಾಗಿ ವಸೂಲಿ ಮಾಡಬೇಕು. ಇನ್ ಅಡಿಷನ್ ಟು ರಾಯಲ್ಟಿ, ರೆಂಟ್ ಅಂಡ್ ಪೆನಾಲ್ಟಿ ಅಂತಿದೆ. ಅಂದ್ರೆ ಇದು ಕೇವಲ 850 ಕೋಟಿ ರೂಪಾಯಿಗೆ ನಿಲ್ಲಲ್ಲ, ಇದರ ಹೊರತಾಗಿ ಇನ್ನು 100 ಕೋಟಿ ರೂಪಾಯಿಗಳು ಇವರು ಸರ್ಕಾರಕ್ಕೆ ಕೊಡಬೇಕಾಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಬರೀತಾರೆ. ಅದರ ಜೊತೆಗೆ ಕಂಪೌಂಡಿಂಗ್ ಆಫ್ ಅಫೆನ್ಸಸ್ ಆರ್ ಪೇಮೆಂಟ್ ಆಫ್ ಪೆನಾಲ್ಟಿ ಡಸ್ ನಾಟ್ ಬಾರ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್, ಅಂದರೆ ಇವರು ದಂಡ ಕಟ್ಟಿ 850 ಕೋಟಿ ಕಟ್ಟಿದ ಮಾತ್ರಕ್ಕೆ ಅವರು ಮಾಡಿರುವಂತಹ ಇಲ್ಲೀಗಲ್ ಮೈನಿಂಗ್ ಏನಿದೆ ಅದು ಸಕ್ರಮವಾಗೋದಿಲ್ಲ, ಅದರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆಗಲೇಬೇಕು ಅನ್ನುವಂತಹದನ್ನು ಸಹ ಬಹಳ ಸ್ಪಷ್ಟವಾಗಿ ಈ ಪತ್ರದಲ್ಲಿ ಬರೀತಾರೆ. ಮುಂದುವರೆದು ಎಸಿಸಿ ಲಿಮಿಟೆಡ್ ಶೆಲ್ ಬಿ ಡಿಬಾರ್ಡ್ ಫ್ರಮ್ ಪಾರ್ಟಿಸಿಪೇಷನ್ ಆಫ್ ಫ್ಯೂಚರ್ ಗವರ್ಮೆಂಟ್ ಟೆಂಡರ್ಸ್, ಆಕ್ಷನ್ಸ್ ಅಂಡ್ ಮೈನಿಂಗ್ ರಿಲೇಟೆಡ್ ಪ್ರೋಸೆಸಸ್ ಅಂಟಿಲ್ ಫುಲ್ ಕಾಂಪ್ಲೈನ್ಸ್ ವಿತ್ ಸ್ಟ್ಯಾಟ್ಯೂಟರಿ ಆಬ್ಲಿಗೇಷನ್ಸ್ ಈಸ್ ಎನ್ಶೂರ್ಡ್. ಅಂದ್ರೆ ಎಸಿಸಿ ಲಿಮಿಟೆಡ್ ಅವರು ಸರ್ಕಾರಕ್ಕೆ ಏನೆಲ್ಲ ಬಾಕಿಯನ್ನ ಕಟ್ಟಬೇಕಾಗಿದೆ ಅದರ ಪ್ರತಿಯೊಂದು ಪೈಸವನ್ನು ಕಟ್ಟಿ ಮತ್ತು ಅವರು ಆರೋಪ ಮುಕ್ತರಾಗುವ ತನಕ ಸರ್ಕಾರದ ಯಾವುದೇ ಟೆಂಡರ್ ನಲ್ಲಿ, ಆಕ್ಷನ್ ನಲ್ಲಿ, ಗಣಿ ಸಂಬಂಧಿತ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲೇಬಾರದು, ಅವರನ್ನ ಡಿಬಾರ್ ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾದ ಸೂಚನೆಯನ್ನ ಎಚ್ ಕೆ ಪಾಟೀಲ್ರು ತಮ್ಮ ಪತ್ರದಲ್ಲಿ ಬರೀತಾರೆ. ಅದು ಈ ಪತ್ರ ಏನಾದ್ರೂ ಮೊದಲೇ ಸಿಕ್ಕಿದ್ದಿದ್ರೆ ಈ ಪತ್ರ ತಲುಪೋದಿಕ್ಕೆ 2 ದಿನಗಳ ಮೊದಲು ಕೇಂದ್ರ ಸರ್ಕಾರಕ್ಕೆ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಅವರು ಬರೆದಿರುವಂತ ಪತ್ರ ಬರೆಯೋದಿಕ್ಕೆ ಸಾಧ್ಯ ಇತ್ತಾ? ಸಾಧ್ಯವೇ ಇಲ್ಲ. ಇದು ಸಂಪೂರ್ಣವಾಗಿ ನಾನು ಆರಂಭದಲ್ಲಿ ಹೇಳಿದಾಗೆ ಕ್ರೋನಿ ಕ್ಯಾಪಿಟಲಿಸಂ. ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು, ರಾಜಕಾರಣಿಗಳು, ಉದ್ಯಮಿಗಳ ಜೊತೆಗೆ ಸೇರಿಕೊಂಡು ಸರ್ಕಾರದ ನೀತಿ ನಿರೂಪಣೆಗಳನ್ನ, ಸರ್ಕಾರದ ಪ್ರೋಸೆಸ್ ಏನಿರುತ್ತೆ ಅದನ್ನ ದುರುಪಯೋಗ ಪಡಿಸ್ಕೊಂಡಿರೋದಕ್ಕೆ ಬಹಳ ಸ್ಪಷ್ಟವಾದ ಸಾಕ್ಷಿ ಇದೆ. ಇದು ಎಲ್ರಿಗೂ ಮಾಡೋದಿಕ್ಕಾಗೋದಿಲ್ಲ. ಅದಾನಿ ಅಂತಹ, ಅಂಬಾನಿ ಅಂತ ಅಥವಾ ಕೆಲವು ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳು ಯಾರಿರ್ತಾರೆ, ವಿಶೇಷ ಪ್ರಿವಿಲೇಜ್ ಪಡ್ಕೊಂಡಿರುವಂತಹ ಉದ್ಯಮಿಗಳು, ಅವ್ರಿಗೆ ಮಾತ್ರ ಆಗ್ತಾ ಇರುತ್ತೆ ಹೊರತು ಇನ್ನು 10 ಸಿಮೆಂಟ್ ಕಾರ್ಖಾನೆಗಳಿವೆ, ಅವರೆಲ್ಲರಿಗೂ ಇದೇ ತರಹದ ವಿಶೇಷವಾದಂತಹ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಸರ್ಕಾರದಿಂದ? ಬಹುಶಃ ಸಿಗೋದಿಲ್ಲ. ಇಷ್ಟು ವರ್ಷಗಳ ಕಾಲ 850 ಕೋಟಿ ರೂಪಾಯಿಯನ್ನ ಇಂತಹ ಸಿಮೆಂಟ್ ಕಾರ್ಖಾನೆಗಳು, ಅದು ವರ್ಷಕ್ಕೆ 20-25 ಸಾವಿರ ಕೋಟಿ ರೂಪಾಯಿ ಆದಾಯ ಬರುವಂತಹ ಸಿಮೆಂಟ್ ಕಾರ್ಖಾನೆಗಳು ಸರ್ಕಾರಕ್ಕೆ ಇಷ್ಟೆಲ್ಲ ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಳ್ಳೋದಕ್ಕೆ ಬಿಡ್ತಾರಾ? ಬಿಡೋದಿಲ್ಲ. ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅದಾನಿ ವಿರುದ್ಧ ಮಾತಾಡಿದ್ರು. ಅದೇ ಕಾಂಗ್ರೆಸ್ ಪಕ್ಷದ ಆಡಳಿತ ಇರುವಂತಹ ಸರ್ಕಾರದಲ್ಲಿ ಕಳೆದ 2.5-3 ವರ್ಷಗಳಿಂದ ಅಕ್ರಮ ಗಣಿಗಾರಿಕೆ ಮಾಡೋದಿಕ್ಕೆ ಅದಾನಿ ಕಂಪನಿಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾನಿ ಕಂಪನಿಯಿಂದ ಬರಬೇಕಾಗಿರುವಂತ ಸುಮಾರು 850 ಅಥವಾ ಇನ್ನೂ ಬಹುಶಃ 1000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳು, ಯಾಕಂದ್ರೆ ಪೆನಾಲ್ಟೀಸು, ಬೇರೆ ಬೇರೆ ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿರುವಂತಹ ಸಂದರ್ಭದ ಪ್ರತಿಯೊಂದು 100% ಅದನ್ನ ರಿಕವರ್ ಮಾಡಬೇಕು ಅಂತ ಇರೋದ್ರಿಂದ ಇದು 1000 ಕೋಟಿಗಿಂತೂ ಮೀರಿದಂತಹ ಮೊತ್ತ. ಇದನ್ನ ಇಲ್ಲಿ ತನಕ ಯಾಕೆ ವಸೂಲು ಮಾಡಿಲ್ಲ? ಅದರ ಜೊತೆಗೆ ಅಕ್ರಮ ಗಣಿಗಾರಿಕೆ ಮಾಡಿರೋದಕ್ಕೆ ಇಲ್ಲಿಯವರೆಗೂ ಯಾಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿಲ್ಲ? ಇದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ವೀಕ್ಷಕರೇ, ಒಂದು ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಬರೆದಿರುವಂತಹ ಟಿಪ್ಪಣಿಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಮುಖ್ಯವಾಗಿ ರಾಜಸ್ವ ಸಂಗ್ರಹಿಸುವ ಇಲಾಖೆ ಆಗಿದ್ದು, ಮಾನ್ಯ ಮುಖ್ಯಮಂತ್ರಿಯವರು ಇಲಾಖೆಯ ರಾಜಸ್ವ ಸಂಗ್ರಹಣೆಯ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸುತ್ತಿರುತ್ತಾರೆ. ಅಂದ್ರೆ ಈ ಎಲ್ಲ ಮಾಹಿತಿಗಳು ಮುಖ್ಯಮಂತ್ರಿ ಕಚೇರಿಯಲ್ಲಿ ಇರಬೇಕಾಗಿತ್ತು. ಮುಖ್ಯಮಂತ್ರಿಗಳ ಒಂದು ರೀತಿಯಲ್ಲಿ ನೇರವಾಗಿ ಅವಗಾಹನೆಗೆ ಇರಬೇಕಾಗಿರುವಂತಹ ವಿಚಾರ ಇದು ಅನ್ನುವಂಥದ್ದು. ಮತ್ತೆ ಈ ವಿಚಾರವಾಗಿ ಸಂಪುಟದಲ್ಲೂ ಸಹ ಚರ್ಚೆ ಆಗಬೇಕು, ಕೆಲವೊಂದು ವಿಚಾರಗಳನ್ನ ಅಲ್ಲೂ ಮಂಡಿಸಬೇಕು. ಆದ್ರೆ ಇದು ಆಗಿದೆಯಾ? ಮುಖ್ಯಮಂತ್ರಿ ಕಚೇರಿಗಾಗ್ಲಿ, ಮುಖ್ಯಮಂತ್ರಿಯವರ ಗಮನಕ್ಕಾಗ್ಲಿ ಬರದೆ ಇದು ನಡೆದಿದ್ಯಾ ಅಂತ ನೋಡಿದ್ರೆ ಬಹುಶಃ ಹೌದು ಅಂತ ಹೇಳೋದಕ್ಕೆ ನಮ್ಮಲ್ಲಿ ಕೆಲವೊಂದು ದಾಖಲೆಗಳಿವೆ. ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಕಚೇರಿಗೆ ಈ ಫೈಲ್ ಬಂದಿದ್ಯಾ, ಇದರಲ್ಲಿರುವಂತಹ ಅಂಶಗಳೇನು ಅಂತ ದಿ ಫೈಲ್ ಒಂದು RTI ಹಾಕುತ್ತೆ. ಆದರೆ ಆ RTIಗೆ ಇಲ್ಲ, ಈ ಫೈಲು ನಮ್ಮ ವ್ಯಾಪ್ತಿಯಲ್ಲಿಲ್ಲ, ನಮ್ಮ ವ್ಯಾಪ್ತಿಯಲ್ಲಿಲ್ಲದೆ ಇದು ಸದರಿ ವಿಷಯವು ಸರ್ಕಾರದ ಕಾರ್ಯದರ್ಶಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ವ್ಯಾಪ್ತಿಗೆ ಒಳಪಡುವುದರಿಂದ
ಈ ಅರ್ಜಿಯನ್ನ ಅಲ್ಲಿಗೆ ವರ್ಗಾಯಿಸಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರ ಹೇಗೆ ನಡೆಯುತ್ತೆ, ಯಾವೆಲ್ಲ ರೀತಿಯಲ್ಲಿ ಇವರು ಕದ್ದು ಮುಚ್ಚಿ ಕೆಲವು ವ್ಯವಹಾರಗಳನ್ನ ಮಾಡ್ತಾರೆ, ಯಾರಿಗೆ ಮಾಹಿತಿಯನ್ನ ಕೊಡಬೇಕಾಗಿತ್ತು ಅವ್ರಿಗೆ ಕೊಡದೇನೆ ಇವರು ಇವೆಲ್ಲ ನಡೆಸ್ತಾರೆ, ಅಥವಾ ಮಾಹಿತಿ ನಮಗ್ ಕೊಡೋದ್ ಬೇಡ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲೂ ತೀರ್ಮಾನ ಆಗಿರಬಹುದು. ಯಾಕೆಂದ್ರೆ ನಮ್ಮ ಹಂತಕ್ಕೆ ಬಂದ್ರೆ ಇದು ನಾವು ಕೆಲವೊಂದು ತೀರ್ಮಾನಗಳನ್ನ ಮಾಡ್ಬೇಕಾಗುತ್ತೆ, ಅದಕ್ಕೆ ನಾವು ಹೊಣೆಗಾರರಾಗ್ತೀವಿ. ಹಾಗಾಗಿ ನಾವು ಹೊಣೆಗಾರರಾಗದೆ ನೀವೇ ಬೇರೆ ಇಲಾಖೆಯ ಅಧಿಕಾರಿಗಳು ಮುಂದೆ ಆಗುವಂತ ಯಾವುದಾದ್ರೂ ಒಂದು ತನಿಖೆಯಲ್ಲಿ ಹೊಣೆಗಾರರ ಆಗುವಂತ ಪರಿಸ್ಥಿತಿ ಬಂದ್ರೆ ಅದು ನೀವೇ ಆಗ್ಲಿ ಅಂತ ಹೇಳಿ ಏನಾದ್ರೂ ಇದನ್ನ ಮಾಡಿದ್ದಾರಾ? ಇವೆಲ್ಲವನ್ನು ಈ ಸಂಚಿನ ಕೆಲವು ಅಂಶಗಳು. ದಿ ಫೈಲ್ ಈಗಾಗಲೇ ಹಲವು RTI ಅರ್ಜಿಗಳನ್ನ ಈ ಪ್ರಕರಣದ ಕುರಿತಂತೆ ವಿವಿಧ ಇಲಾಖೆಗಳಲ್ಲಾಗಿದೆ. ಆ ಇಲಾಖೆಗಳು ಯಾವ ಮಾಹಿತಿ ಕೊಡ್ತಾರೆ ಅನ್ನೋದ್ರ ಮೇಲೆ ಇದು ಎಷ್ಟರ ಈ ಪ್ರಕರಣದ ವ್ಯಾಪ್ತಿ ಮತ್ತು ವಿಸ್ತಾರ ಇನ್ನಷ್ಟು ಬಹಿರಂಗವಾಗಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಮಾಹಿತಿಗಳು ಬಂದಾಗ ಇದೇ ವಿಚಾರವಾಗಿ ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಅದನ್ನ ನಾವು ತೆರೆದಿಡಲಿದ್ದೇವೆ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.